ದಾವಣಗೆರೆಯಲ್ಲಿ ಸೈಬರ್ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 52 ಲಕ್ಷ ಹಣದ ಬೆನ್ನು ಬಿದ್ದಿರುವಂತದ್ದು ಪೊಲೀಸರು 52 ಲಕ್ಷ ಮೂಲ ಕೆದಕಿದಾಗ ಕಾಕಿಗೆ ಶಾಕ್ ಆಗಿದೆ 52 ಲಕ್ಷದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫಸ್ಟ್ ತನಿಖೆಯನ್ನ ಆರಂಭ ಮಾಡ್ತಾರೆ ಸೈಬರ್ ವಂಚನೆ ಪ್ರಕರಣದಲ್ಲಿ ಅದಾದ್ಮೇಲೆ ಪೊಲೀಸರಿಗೆ ಶಾಕ್ ಯಾಕಂದ್ರೆ ಇಲ್ಲಿ ಕೋಟ್ಯಾಂತರ ರೂಪಾಯಿ ವಂಚನೆ ಆಗಿರೋದು 150 ಕೋಟಿ ಬಳಿಕ 1000 ಕೋಟಿಯ ವಹಿವಾಟು ಕೂಡ ಗೊತ್ತಾಗಿದೆ ಬೇರೆ ಬೇರೆ ರಾಜ್ಯಗಳಲ್ಲಿ 1000 ಕೋಟಿ ವಹಿವಾಟನ್ನ ಮಾಡಿರುವಂತ ವಿಚಾರ ಈ ಪ್ರಕರಣವನ್ನ ಸಿಐಡಿಗೆ ವಹಿಸಿರುವಂತದ್ದು ಸರ್ಕಾರ 150 ಕೋಟಿ ಬಳಿಕ 1000 ಕೋಟಿಯ ವಹಿವಾಟು ಗೊತ್ತಾಗ್ತಾ ಇದೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಮಾಡುವಂತ ನಿಟ್ಟಿನಲ್ಲಿ ಸರ್ಕಾರ ಸಿಐಡಿಗೆ ವಹಿಸಿದೆ ಈ ಸೈಬರ್ ವಂಚನೆ ಪ್ರಕರಣ ಬೆಳಕಿಗೆ ಬಂದಿದ್ದೇ ಒಂದು ರೀತಿಯಾಗಿ ರೋಚಕ ದಾವಣಗೆರೆ ಮೂಲದ ಪ್ರಮೋದ್ ದೂರನ್ನ ಕೊಟ್ಟಿದ್ರು ಈ ಪ್ರಕರಣ ಹೇಗೆ ಹೊರಗೆ ಬಂತು ಅಂತ ನೋಡೋದಾದ್ರೆ ದಾವಣಗೆರೆ ಮೂಲದ ಪ್ರಮೋದ್ ಅನ್ನೋರು ದೂರನ್ನ ಕೊಡ್ತಾರೆ 52 ಲಕ್ಷ ಹಣ ಕಳೆದುಕೊಂಡಿದ್ದಾಗಿ ದೂರನ್ನ ಕೊಡ್ತಾರೆ ಫಸ್ಟ್ ಅವರು ತಮ್ಮ ಹಣವನ್ನ ಕಳ್ಕೊಂಡಿರುವಂತ ವಿಚಾರದ ಬಗ್ಗೆ ನಂತರ ತನಿಖೆ ಶುರುವಾಗುತ್ತೆ ತಾನು ಬಿಸ್ನೆಸ್ ಮಾಡ್ತಿದ್ದಾಗ ಹೇಳಿದ್ದಂತ ಪ್ರಮೋದ್ ತಾನು ಬಿಸ್ನೆಸ್ ಮಾಡ್ತಿದ್ದೆ ಅಂತ ಹೇಳಿದ್ದಾರೆ 52 ಲಕ್ಷ ಹೇಗೆ ಕಳ್ಕೊಂಡ್ರಿ ಅನ್ನುವಂಥದ್ರ ಬಗ್ಗೆನೂ ಮಾಹಿತಿ ಕೊಡಬೇಕಲ್ಲ ಅದರಲ್ಲಿ ಹೇಳ್ಕೊಂಡಿದ್ದಾರೆ ಆತನ ಅಕೌಂಟ್ನಿಂದ 150 ಕೋಟಿ ವರ್ಗ ಆಗಿತ್ತು 52 ಲಕ್ಷ ಅನ್ಕೊಂಡಿದ್ದು ಪ್ರಮೋದ್ ಕೂಡ ಸೈಬರ್ ವಂಚಕರ ಟೀಮ್ನ ಸದಸ್ಯ ಆಗಿದ್ದ ಪ್ರಮೋದ್ ಇದ್ನಲ್ಲ ದೂರು ಕೊಟ್ಟಂತವನು ಆತ ಕೂಡ ಸೈಬರ್ ವಂಚಕರ ಟೀಮ್ನ ಸದಸ್ಯ ಆಗಿದ್ದ ಪ್ರಮೋದ್ ತೀವ್ರ ವಿಚಾರಣೆಯನ್ನ ಮಾಡ್ತಾರೆ ಪೊಲೀಸರು ಅನಾಮಧೇಯರಿಂದ ಅಕೌಂಟ್ಗೆ ಹಣ ಜಮೆ ಆಗಿರುವಂಥದ್ದು ಪತ್ತೆ ಆಗುತ್ತೆ ಅನಾಮಧೇಯರು ಯಾರು ಗೊತ್ತೇ ಇಲ್ವಲ್ಲ ಅಂಥವರಿಂದ ಅಕೌಂಟ್ಗೆ ಹಣ ಜಮೆ ಆಗಿರುವಂಥದ್ದು ಪತ್ತೆ ಆಗುತ್ತೆ ಹಾಸನದ ಅರ್ಫತ್ ಅಹಮದಾಬಾದ್ನ ಸಂಜಯ್ ಕುಂದ್ ಬಂಧನ ಮಾಡಲಾಗಿದೆ ಈ ಪ್ರಕರಣದಲ್ಲಿ 150 ಕೋಟಿ ಹೋಗಿದ್ದು ಈಗ 1000 ಕೋಟಿವರೆಗೂ ಹೋಗಿದೆ ವಹಿವಾಟಾಗಿರುವಂಥದ್ದು ಗೊತ್ತಾಗಿದೆ ಈಗ ಆಲ್ರೆಡಿ ಮತ್ತಿಬ್ಬರನ್ನ ಬಂಧನ ಮಾಡಲಾಗಿದೆ ಅರ್ಫತ್ ಮತ್ತು ಸಂಜಯ್ ಕುಂದ್ ಅನ್ನುವಂಥವ್ರನ್ನ ಬಂಧನ ಮಾಡಲಾಗಿದೆ ಈ ಪ್ರಕರಣದಲ್ಲಿ ಇನ್ನು ತನಿಖೆ ವೇಳೆ ಕರೆಂಟ್ ಅಕೌಂಟ್ಗಳ ಮಾರಾಟದ ದಂಧೆ ಕೂಡ ಬಯಲಾಗಿದೆ ತನಿಖೆಯ ಸಂದರ್ಭದಲ್ಲಿ ಕರೆಂಟ್ ಅಕೌಂಟ್ಗಳ ಮಾರಾಟ ದಂಧೆ ಕೂಡ ಬಯಲಾಗಿರುವಂಥದ್ದು ಯಾವುದೇ ಉದ್ಯಮ ಇಲ್ಲದಿದ್ರೂ ಕೂಡ ಕರೆಂಟ್ ಅಕೌಂಟ್ ಓಪನ್ ಮಾಡಲಾಗಿದೆ ಕರೆಂಟ್ ಅಕೌಂಟನ್ನು ಯಾರಿಗೆ ಕೊಡ್ತಾರೆ ಯಾವುದಾದ್ರೂ ಉದ್ಯಮ ಆಗಿರ್ಬೋದು ಅಂತ ರನ್ ಮಾಡುವಂಥವ್ರಿಗೆ ಈ ಕರೆಂಟ್ ಅಕೌಂಟ್ ಇರ್ತವೆ ಇಲ್ಲಾಂದರೆ ಸೇವಿಂಗ್ ಬ್ಯಾಂಕ್ ಅಕೌಂಟ್ ಇರುತ್ತೆ ಆದರೆ ಇವ್ರ ಕರೆಂಟ್ ಅಕೌಂಟ್ ಇತ್ತಲ್ಲ ಅದಾದಮೇಲೆ ಅನುಮಾನ ಜಾಸ್ತಿ ಆಗ್ತಾ ಹೋಗಿರುವಂಥದ್ದು ಪೊಲೀಸರಿಗೆ ದುಬೈನಿಂದ ಈ ಅಕೌಂಟ್ಗೆ ಜಮಾ ಆಗ್ತಾ ಇತ್ತು ಕೋಟಿ ಕೋಟಿ ಹಣ ಆನ್ಲೈನ್ ಗೇಮು ಗ್ಯಾಮ್ಲಿಂಗು ಫೇಕ್ ಟ್ರೇಡಿಂಗ್ ಹಣ ಇದೆಲ್ಲವೂ ಕೂಡ ಬರ್ತಾ ಇತ್ತು ಅರ್ಫತ್ ಅಕೌಂಟ್ನಿಂದ 18 ಕೋಟಿ ಸೀಸ್ ಮಾಡಲಾಗಿದೆ 2 ತಿಂಗಳಲ್ಲಿ ಬೇರೆ ಖಾತೆಗಳಿಂದ 150 ಕೋಟಿ ವಹಿವಾಟಾಗಿದೆ ಅರ್ಫತ್ನನ್ನ ವಿಚಾರಣೆ ಮಾಡಿದಾಗ ಸಂಜಯ್ ಕುಂದ್ ಹೆಸರು ಹೊರಗಡೆ ಬಂದಿರುವಂಥದ್ದು ಅರ್ಫತ್ನನ್ನ ವಿಚಾರಣೆ ಮಾಡಿದ್ರಲ್ಲ ತೀವ್ರ ವಿಚಾರಣೆ ಮಾಡಿದಾಗ ಸಂಜಯ್ ಕುಂದ್ ಅನ್ನೋನ ಹೆಸರು ಆತ ಹೇಳಿದ್ದಾನೆ ಅಹಮದಾಬಾದ್ ಮೂಲದ ಸಂಜಯ್ ಕುಂದ್ ಅನ್ನ ಅರೆಸ್ಟ್ ಮಾಡಲಾಯಿತು 1000ಕ್ಕೂ ಅಧಿಕ ಕೋಟಿ ಹಣ ವಹಿವಾಟಾಗಿರುವಂಥದ್ರ ಬಗ್ಗೆ ನಂತರ ಮಾಹಿತಿ ಸಿಕ್ಕಿದೆ ಬೇರೆ ಬೇರೆ ರಾಜ್ಯಗಳಲ್ಲಿ ವಂಚನೆ ಮಾಡಿರುವಂಥದ್ದು ಕೂಡ ಪತ್ತೆ ಆಗಿದೆ ಪ್ರಕರಣದ ತನಿಖೆಯ ಹೊಣೆ ಸಿಐಡಿಯ ಹೆಗಲಿಗಿದೆ ಸಿಐಡಿಗೆ ಮಾಹಿತಿಯನ್ನ ನೀಡಿರುವಂಥದ್ದು ದಾವಣಗೆರೆ ಪೊಲೀಸರು ಈಗ ಸಿಐಡಿ ಅದ್ರ ಬಗ್ಗೆ ತನಿಖೆಯನ್ನ ಮಾಡಲಿದೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಅದರದ್ದು ವ್ಯಾಪ್ತಿ ಪ್ರಸಾರ ಆಗಿದೆ 1000+ ಟ್ರಾನ್ಸಾಕ್ಷನ್ ಕ್ರೂಡ್ಸ್ ಪ್ಲಸ್ ಟ್ರಾನ್ಸಾಕ್ಷನ್ಸ್ ಇದೆ ಈ ಎಲ್ಲ ಕಾರಣಗಳಿಂದ ಇನ್ನೂ ಹೆಚ್ಚಿನ ನೈಪುಣ್ಯತೆ ಅವಶ್ಯಕತೆ ಇರೋದರಿಂದ ಮತ್ತು ಜಾಸ್ತಿ ರ್ಯಾಮಿಫಿಕೇಷನ್ಸ್ ಆಫ್ ದ ಸ್ಟೇಟ್ಸ್ ಇರೋದರಿಂದ ಅನುಮತಿ ಪಡೆದುಕೊಂಡು ಈಗ ಸಿಐಡಿ ಅವ್ರಿಗೆ ಕೊಟ್ಟಿದ್ದೇವೆ ಡಬಲ್ ಮಾಡಿಕೊಡ್ತೀವಿ ಅಂತ ಕ್ರೈಮ್ ಆಗಿರೋದು ಸಂಬಂಧ ಈಗಾಗಲೇ ಏನು ಮೊನ್ನೆ ಹೊನ್ನಾಳಿಯಲ್ಲಿ ಕೇಸ್ ಆಗಿತ್ತು ಅದರಲ್ಲೂ ಕೂಡ ಅರೆಸ್ಟ್ ಮಾಡಿದ್ದೇವೆ ಅರೆಸ್ಟ್ ಮಾಡಿ 5 ಲಕ್ಷವನ್ನು ರಿಕವರಿ ಮಾಡಿದ್ದೇವೆ ಲಾಸ್ಟ್ ಮಂತು ಕೂಡ ಚನ್ನಗಿರಿಯಲ್ಲಾಗಿತ್ತು ಅಲ್ಲೂ ಕೂಡ ಅರೆಸ್ಟ್ ಮಾಡಿ ರಿಕವರಿ ಮಾಡಿದ್ದೇವೆ ಯಾವ್ಯಾವುದು ಕೇಸು ಆಗಿದೆ ಎಲ್ಲ ಕೇಸಲ್ಲಿ ನಾವು 100% ಅದರಲ್ಲಿ ಆರೋಪಿಗಳನ್ನ ಅಕ್ಯೂಸ್ ಮಾಡಿ ಕಸ್ಟಡಿಗೆ ಕೂಡ ಕೊಟ್ಟಿದ್ದೇವೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಅದರದ್ದು ವ್ಯಾಪ್ತಿ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ದಾವಣಗೆರೆಯ ಪ್ರತಿನಿಧಿ ಸಂಜಯ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸಂಜಯ್ ಒಂದು 5 ಲಕ್ಷ ಯಾರ್ದಾದ್ರೂ ಅಕೌಂಟಿಗೆ ಬಂದಂಥ ಸಂದರ್ಭದಲ್ಲಿ ಹೇಗೆ ಬಂತು ಏನು ಎತ್ತ ಅನ್ನುವಂಥದ್ದನ್ನು ಬ್ಯಾಂಕ್ನವರಾಗಲಿ IT ಇಲಾಖೆಯವರಾಗಲಿ ಇವರೆಲ್ಲ ನೋಟಿಸ್ ಕೊಟ್ಟೆಲ್ಲ ವಿಚಾರಣೆ ಮಾಡ್ತಾರೆ ಆದರೆ ಇಂಥದ್ರಲ್ಲಿ 150 ಕೋಟಿ 1000 ಕೋಟಿವರೆಗೂ ಎಲ್ಲ ವಹಿವಾಟಾಗಿದೆ ಇಷ್ಟೆಲ್ಲ ಅಂದರೆ ಗೊತ್ತಾಗದ ರೀತಿಯಲ್ಲಿ ಯಾಮಾರಿಸಲಿಕ್ಕೆ ಸಾಧ್ಯನಾ ಹೇಗಾಯ್ತಂತೆ ಈಗ ಯಾವ ರೀತಿಯಾಗಿ ತನಿಖೆಯನ್ನು ಮಾಡಲಾಗ್ತಾ ಇದೆ ಪೃಥ್ವಿರಾಜ್ ಏನು ಕಳೆದ 2 ತಿಂಗಳಿಂದ ಒಂದು ಸೈಬರ್ ಠಾಣೆಯಲ್ಲಿ ಒಂದು ದೂರು ದಾಖಲಾಗುತ್ತೆ ಅದು ಪ್ರಮೋದ್ ಎಂಬ ವ್ಯಕ್ತಿ 52 ಲಕ್ಷ ನನ್ನ ಅಕೌಂಟಿಂದ ಕಾಣೆಯಾಗಿದೆ ಅಂತ ಹೇಳಿ ಒಂದು ದೂರನ್ನು ದಾಖಲು ಮಾಡ್ತಾನೆ
ಆ ಒಂದು ಜಾಡನ್ನು ಹಿಡಿದು ಪೊಲೀಸರು ಏನು ತನಿಖೆ ಕೈಗೊಂಡಂತ ನಂತರದಲ್ಲಿ ಏನು ಗೊತ್ತಾಗೋದು ಇದು ಆತನ ಅಕೌಂಟ್ನಿಂದನೇ 150 ಕೋಟಿ ಕೂಡ ಟ್ರಾನ್ಸಾಕ್ಷನ್ ಆಗಿರುವಂಥದ್ದು ಬೆಳಕಿಗೆ ಬರುತ್ತೆ. ಅದಾದ ಬಳಿಕ ಏನು ಆತನನ್ನ ಕರ್ಕೊಂಡು ಬಂದು ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಆತ ಹೇಳುವಂಥದ್ದು ಏನು ಹಾಸನದ ಮೂಲದ ಒಂದು ಅರ್ಫಾತ್ ಮತ್ತೆ ಒಂದು ಹೆಸರು ಹೇಳ್ತಾನೆ, ಆತನನ್ನ ಕರ್ಕೊಂಡು ಬಂದು ಬಂಧನ ಮಾಡಿ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಆತನ ಅಕೌಂಟ್ನಿಂದನೂ ಕೂಡ ಸಾಕಷ್ಟು ಹಣ ಟ್ರಾನ್ಸಾಕ್ಷನ್ ಆಗಿರುತ್ತೆ. ಅದಾದ ಬಳಿಕ ಏನು ಅಹಮದಾಬಾದ್ನ ಸಂಜಯ್ ಕುಂದ್ ಅಂತ ಹೇಳಿ ಆತ ಹೆಸರು ಹೇಳಿದ ಬಳಿಕ ಆತನನ್ನು ಕೂಡ ಅರೆಸ್ಟ್ ಮಾಡಿದ ಸಂದರ್ಭದಲ್ಲಿ ಇಲ್ಲಿ ಏನು ಸಾಕಷ್ಟು 150 ಕೋಟಿಗೂ ಅಧಿಕ ಒಂದು ಇಬ್ಬಳರ ಅಕೌಂಟಿಂದನೂ ಕೂಡ ಟ್ರಾನ್ಸಾಕ್ಷನ್ ಆಗಿರುತ್ತೆ. ಅದಾದ ಬಳಿಕ ಇನ್ನು ಪೊಲೀಸರು ಕೆದಕಿದಂತೆ ಇಲ್ಲ ಇನ್ನಷ್ಟು ಸಾಕಷ್ಟು ಮಾಹಿತಿಗಳು ಬರುತ್ತೆ. ಅದಲ್ಲದೆ ಕೂಡ ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ಈ ತರ ಸೈಬರ್ ವಂಚನೆಗಳನ್ನ ಮಾಡಿದ್ದಾರೆ. ಅದಲ್ಲದೆ ಗ್ಯಾಂಬ್ಲಿಂಗ್ ದುಡ್ಡುಗಳು ಕೂಡ ಇವರ ಅಕೌಂಟಿಂದ ಟ್ರಾನ್ಸಾಕ್ಷನ್ ಆಗ್ತಿರುವಂತದ್ದು ಬೆಳಕಿಗೆ ಬಂದಂತ ಸಂದರ್ಭದಲ್ಲಿ ಏನು ತನಿಖೆಗೆ ಇಳಿದಂತ ಪೊಲೀಸರು ನೋಡಿದ ಸಂದರ್ಭದಲ್ಲಿ ಇದೀಗ 1000 ಕೋಟಿಗೂ ಅಧಿಕ ಒಂದು ಟ್ರಾನ್ಸಾಕ್ಷನ್ ಇವರ ಅಕೌಂಟ್ಗಳಿಂದ ಟ್ರಾನ್ಸಾಕ್ಷನ್ ಆಗಿರುವಂತದ್ದು ಬೆಳಕಿಗೆ ಬಂದಿರೋದು. ಹೀಗಾಗಿ ಸದ್ಯಕ್ಕೆ ಪೊಲೀಸರು ಸಾಕಷ್ಟು ಒಂದು ತನಿಖೆಯನ್ನು ಇಳಿದಂತ ಸಂದರ್ಭದಲ್ಲಿ ಈಗ ಸಿಇಡಿಗೆ ಈ ಒಂದು ವರ್ಗಾವಣೆಯನ್ನ ಮಾಡಿದರೆ ಸದ್ಯಕ್ಕೆ ಏನು ಈತ ಏನು ಇದೆ ಕಂಪ್ಲೇಂಟ್ ಏನು ಕೊಟ್ಟಿರ್ತಾನೆ ಪ್ರಮೋದ್ ಅಂತ ಹೇಳಿ ಆತ ಮಾತ್ರ ಸದ್ಯಕ್ಕೆ ಇನ್ನೂ ಕೂಡ ಬಂಧನ ಆಗಿಲ್ಲ. ಆತನ ಎಲ್ಲಿದ್ದಾನೆ ಏನು ಅನ್ನೋದ್ರ ಬಗ್ಗೆ ಐಟಿಗೂ ಏನಾದರೂ ರೆಫರ್ ಮಾಡಿದಾರಾ? ಯಾಕೆಂದ್ರೆ ಇದು ಹಣದ ಟ್ರಾನ್ಸಾಕ್ಷನ್ ಬೇರೆ ಬೇರೆ ರಾಜ್ಯಕ್ಕೂ ಕೂಡ ಹೋಗುವಂತ ಕಾರಣಕ್ಕೋಸ್ಕರ ಬೇರೆ ಬೇರೆ ರಾಜ್ಯದಲ್ಲೂ ಟ್ರಾನ್ಸಾಕ್ಷನ್ ಆಗಿರುವಂತ ಹಿನ್ನೆಲೆಯಲ್ಲಿ ನಾಟ್ ಓನ್ಲಿ ಬರೀ ಸಿಐಡಿ ಮಾತ್ರ ಎಂಟ್ರಿ ಆಗಿ ತನಿಖೆ ಮಾಡ್ಲಿಕ್ಕೆ ಆಗೋದಿಲ್ಲ ಇದನ್ನ. ಸದ್ಯ ಪೃಥ್ವಿರಾಜ್ ಏನು ಈತ ಪ್ರಮೋದ್ ಅನ್ನೋದು ಇನ್ನು ಸದ್ಯಕ್ಕೆ ಸಿಕ್ಕಿಲ್ಲ. ಅಂದ್ರೆ ಈತ ಕರೆಂಟ್ ಅಕೌಂಟ್ಗಳನ್ನ ಮಾರಾಟಗಳನ್ನ ಮಾಡ್ತಿದ್ದ ಅಂತ ಹೇಳಿ ತಿಳಿದು ಬಂದಿದೆ. ಹಾಗಾಗಿ ಸದ್ಯಕ್ಕೆ ಈಗ ಈ ಒಂದು ಪ್ರಕರಣ ಹೆಚ್ಚಿನ ತನಿಖೆಯಾಗಿ ಸಿಐಡಿಗೆ ವರ್ಗಾವಣೆಯನ್ನ ನೀಡಿದೀವಿ ಅಂತ ಹೇಳಿ SP ಉಮಾಪ್ರಶಾಂತ್ ಅವ್ರು ಹೇಳಿರುವಂತದ್ದು. ಇನ್ನೂ ಹೆಚ್ಚಿನ ತನಿಖೆ ಬಂದ್ರೆ ಇನ್ನು ಎಷ್ಟೊಂದು ಜನ ಇದ್ರ ಲಾಕ್ ಆಗ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಯಾಕಂದ್ರೆ ಈತ ಏನು ಬಿಸ್ನೆಸ್ಗಳನ್ನೇ ಅಕೌಂಟ್ಗಳನ್ನ ಮಾರಾಟ ಮಾಡ್ಕೊಳ್ಳೋದೇ ಒಂದು ಬಿಸ್ನೆಸ್ಗಳನ್ನ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಏನು ಗ್ಯಾಂಬ್ಲಿಂಗ್ ಇರ್ಬೋದು, ಆನ್ಲೈನ್ ದಂಧೆಗಳಿರ್ಬೋದು ಎಲ್ಲ ಕೂಡ ಹಣವನ್ನು ಈ ಒಂದು ಅಕೌಂಟ್ಗಳಿಂದಾನೇ ವರ್ಗಾವಣೆ ಇದ್ರು ಅಂತ ಹೇಳಿ ಈಗ ಬೆಳಕಿಗೆ ಬಂದಿರುವಂತದ್ದು. ಸಾಕಷ್ಟು ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ಈ ರೀತಿ ಪ್ರಕರಣಗಳು ಆಗಿರೋದ್ರೆ ಇನ್ನು ಹೆಚ್ಚಿನ ಹಣ ವರ್ಗಾವಣೆ ಆಗಿರೋ ಅನುಮಾನ ಬಂದಿರೋದ್ರಿಂದ ಈಗ SP ಅವರು ಈಗ ಸದ್ಯಕ್ಕೆ ಏನು ಸಿಐಡಿಗೆ ಈ ಒಂದು ಕೇಸನ್ನ ವರ್ಗಾವಣೆ ಮಾಡಿರುವಂತದ್ದು. ಪೃಥ್ವಿರಾಜ್. ಓಕೆ, ಧನ್ಯವಾದ ಸಂಜಯ್ ನಿಮ್ಮೆಲ್ಲ ಮಾಹಿತಿಗಾಗಿ.